ಆತ್ಮೀಯ ವೀಕ್ಷಕರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದಿನ ದಿವಸ ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಮೇಶ್ ಗೋಕಾಕ್ ಅವರಿಗೆ ವರ್ಗಾವಣೆಯಾದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ ಹಾಗೂ ಹೊಸದಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡ ಶ್ರೀ ಸಂಗಮೇಶ್ ಹಾಲ್ಬಾಯಿ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಆವರಣದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೀರೇಶ್ ACP ಟ್ರಾಫಿಕ್ ಹುಬ್ಬಳ್ಳಿ ಧಾರವಾಡ ವಹಿಸಿದ್ದು, ಅತಿಥಿಗಳಾಗಿ ಶ್ರೀ ಶ್ರೀಧರ್ ಸತಾರೆ PI ಸೌತ್ ಟ್ರಾಫಿಕ್, ಶ್ರೀ ಜಾಕ್ಸನ್ ಡಿಸೋಜಾ PI ಈಸ್ಟ್ ಟ್ರಾಫಿಕ್ ಉಪಸ್ಥಿತರಿದ್ದವರು. ಶ್ರೀ ಮೋಹನ್ ಜೆ PSI, MI ಪಠಾಣ್ PSI, ನಗರದ ಉದ್ಯಮಿಗಳಾದ ಮೆಹರ್ವಾಡೆ, ಶ್ರೀ ಗಿರೀಶ್ ಮಲ್ನಾಡ್, ಶ್ರೀ ಹಂಡಾ ಹುಬ್ಬಳ್ಳಿ ಟ್ರಾಫಿಕ್ ಚಾಂಪಿಯನ್ ರವರು ಅಲ್ಲದೆ ಇತರ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಿದ್ದರು. ಉತ್ತರ ಸಂಚಾರ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಮಲ್ಲಿಕಾರ್ಜುನ್ ನಿರವಣಿ ನಿರ್ವಹಿಸಿದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವರದಿ ಜಗದೀಶ್ ಉಣ್ಕಲ್ ಅವರಿಂದ. ಧನ್ಯವಾದಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಸನ್ಮಾನ್ಯ ಶ್ರೀ ಗಾಡಿ ಕೈ ನನ್ನ ನಿಂದಿರ್ತೀನಿ ನನಗೆ ವಯಸ್ಸಾಗೈತಂದ್ರೆ ಬಿಡಂಗಿಲ್ಲ ನನಗೆ ಈ ಒಂದು ಶ್ರೀ ರಮೇಶ್ ಗೋಕಾಕ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ACP ಸಾಹೇಬರು ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುವಂಥ ಶ್ರೀಯುತ ರಮೇಶ್ ಗೋಕಾಕ್ ಸರ್ ಅವರೇ ಹಾಗೂ ನಮ್ಮ ಈಸ್ಟ್ ಠಾಣೆಯ ಇನ್ಸ್ಪೆಕ್ಟರ್ ಅಂತ ಶ್ರೀಯುತ ಡಿಸೋಜ ಸರ್ ಅವರೇ ಹಾಗೂ ಶ್ರೀಯುತ ಸತಾರೆ ಸರ್ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಒಂದು ನಮ್ಮ ಹುಬ್ಬಳ್ಳಿಯ ಎಲ್ಲ ಪ್ರಮುಖ ವ್ಯಕ್ತಿಗಳೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಈ ಸಮಾರಂಭದಲ್ಲಿ ನಮ್ಮ ರಮೇಶ್ ಗೋಕಾಕ್ ಸರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಸಮಾರಂಭ ನಾವೇನು ಮಾಡ್ತೀವಿ, ಇಲಾಖೆಯಲ್ಲಿ ವರ್ಗಾವಣೆ ನಮ್ಮಲ್ಲಿ ಸಹಜ. ವರ್ಗಾವಣೆ ಆದಾಗ ನಾವೊಂದು ನಮ್ಮದು ಬಾಂಧವ್ಯ, ಯಾಕೆಂದರೆ ಬಂದರು ನಾವು ಹೋದ್ವಿ ಬಂದರು ಅನ್ನೋಕ್ಕಿಂತ ಒಂದು ಸಮಾರಂಭ ಮಾಡಿ ಅವ್ರಿಗೆ ಕಳಿಸಿದ್ರೆ ಅದೊಂಥರ ಈ ಬಂದಂಥವ್ರಿಗೆ ಒಂದು ಖುಷಿ ಇರುತ್ತೆ. ಸಮಾರಂಭ ತೊಗೊಳ್ಳಾರ್ದೆ ಸರ್ ಹೋದರೆ ಏನೋ ಬೇಜಾರಾದ್ರು ಅನ್ನೋ ಒಂದು ಅಳುಕು ನಮ್ಮ ಹತ್ರ ಇರುತ್ತೆ. ಆದ್ದರಿಂದ ಸರ್ ನಾನು 4-5 ಸಾರಿ ಹೇಳಿ ಸರ್ ಇಲ್ಲಿ ಬರಲೇಬೇಕಂದಾಗ ಸರ್ ಇಲ್ಲ ನಾನು ಬರ್ತೀನಿ, ಬೆಂಗಳೂರು ಹೋಗಿದ್ದೀನಿ, ಬಂದು ಮಾಡ್ತೀರಂದು ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಶ್ರೀಯುತ ರಮೇಶ್ ಗೋಕಾಕ್ ಸರ್ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸಿ, ಅದೇ ರೀತಿಯಾಗಿ ಸುಮಾರು 2 ವರ್ಷ 3 ತಿಂಗಳ ಕಾಲ ಸರ್ ಹೇಳ್ದಂಗೆ ನಮಗೆ ಸ್ವಲ್ಪ ಬೇರೆ ಟ್ರಾಫಿಕ್ ಸ್ಟೇಷನ್ ಹೋಲಿಸಿದ್ರೆ ಉತ್ತರ ಸಂಚಾರಕ್ಕೆ ಜಾಸ್ತಿ ಕೆಲಸ ಇದೆ. ಅಂದರೆ ಏನು ವರ್ಕ್ ಇದೆ, ಆಮೇಲೆ ಏರ್ಪೋರ್ಟ್ ಇಲ್ಲೇ ಬರುತ್ತೆ, ಮೇನ್ ಏರಿಯಾ ಇಲ್ಲೇ ಬರೋದ್ರಿಂದ ಜಾಸ್ತಿ ಸಂಚಾರದ ಕೆಲಸ ಜಾಸ್ತಿ ಇದೆ. ಸಿಬ್ಬಂದಿಗಳಿಗೆ ಆಯಿತು, ಅಧಿಕಾರಿಗಳಿಗೆ ಆಯಿತು. ಅದೇ ರೀತಿಯಾಗಿ ನಾನು ಬಂದು ಈಗ ಒಂದು 5 ದಿನ ಆಯಿತು. 5 ದಿನದಲ್ಲಿ ನೋಡಿದ್ದೀನಿ ಎಲ್ಲ ಅಧಿಕಾರಿ ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡ್ತೀವಿ, ಸರ್ ಹೇಳ್ದಂಗೆ ಮಾಡ್ತಾಯಿದ್ವಿ. ಇನ್ನೂ ಮುಂದಿನ ದಿನಗಳಲ್ಲಿ ಏನು ನಾವು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಕೆಲಸ ನಾವು ನೀವೆಲ್ಲ ಕೂಡಿ ಈ ಉತ್ತರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡೋಣ. ಈ ಹುಬ್ಬಳ್ಳಿ ಧಾರವಾಡ ಸಂಚಾರಕ್ಕೆ ಸುಗಮಗೊಳಿಸಲಿಕ್ಕೆ, ಆಮೇಲೆ ಯಾವುದೇ ರೀತಿಯಾಗಿ VIP ಮೂವ್ಮೆಂಟ್ ಆಯಿತು, ಬೇರೆ ಇನ್ನಿತರ ಯಾವುದೇ ಬಂದೋಬಸ್ತ್ ಆಯಿತು, ಅದರಲ್ಲಿ ಪ್ರತಿಯೊಬ್ಬರಿಗೂ ಹೆದಲಿಕ್ಕೆ ಹೆಸರು ಕೊಟ್ಟು ಕೆಲಸ ಮಾಡಿ ಯಾವುದೇ ರೀತಿಯಾಗಿ ನಮ್ಮ ಠಾಣೆಗೆ ಒಂದು ಯಾವುದೇ ಕಪ್ಪು ಚುಕ್ಕೆ ಬರದಂತೆ ನಾವು ನೀವು ಕೂಡಿ ಕೆಲಸ ಮಾಡೋಣ ಅಂಥೇಳಿ ನಾನು ಏನು ಮಾಡ್ತೀನಿ. ವೇದಿಕೆ ಮೇಲೆ ಆಸೀನರಾದಂಥ ಮಾನ್ಯ ACP ಸಾಹೇಬರೇ, ಇವತ್ತಿನ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿದ್ದು ಸ್ಥಾನದಲ್ಲಿ ಕುಳಿತ ಮಾನ್ಯ ಶ್ರೀ ರಮೇಶ್ ಗೋಕಾಕ್ ಸಾಹೇಬರೇ ಹಾಗೂ ಸಾತಾರೆ ಅವರೇ ಹಾಗೂ ಪಾಲ್ಬಾವಿ ಅವರೇ. ರಮೇಶ್ ಗೋಕಾಕ್ ಸಾಹೇಬರು ಯಾವಾಗಲೂ ಸಾಹೇಬರು ಸ್ವಲ್ಪ ಟೆನ್ಷನ್ದಾಗ ಇರ್ತಿದ್ರು. ಯಾವಾಗಲೂ ಸುಧಾ ಮಾಡ್ಬೇಕ್ರಿ ಅಂತ ಡ್ರೈವರಾದ ಮಾಡೋದು ತೋರಿ ನಾವು ಹೊರಗೆ ಅನ್ಕೊಂಡಂಗೆ 5 ನಿಮಿಷ ಅವ್ರ ನೋಡಿ ನಾವು ನಡ್ಕೋತ ಇದು ಮಾಡ್ಬೋದು ಮಾತಾಡ್ತಿದ್ವಿ. ಸಾಹೇಬ್ರು ಫೋನ್ ಮಾಡ್ತಿದ್ವಿ. ಸಾಹೇಬ್ರ ಕೆಲಸದಾಗ ಭಾಳ ಇದು ಅಂದರೆ ಇದಂದ್ರೆ ಏನು ಯಾವಾಗಲೂ ಟೆನ್ಷನ್ ಸ್ವಲ್ಪ ಏನಂದರೆ ಕೆಲಸ ಅಂದ್ರೆ ಟೆನ್ಷನ್ ಸಾಹೇಬ್ರು ಅಷ್ಟು ಮಾಡ್ಬೇಕಂದ್ರೆ ಮಾಡ್ಬೇಕು, ಇದಾಗ್ಬೇಕಂದ್ರೆ ಇದಾಗ್ಬೇಕು. ನಡ್ರಿ ನಮಗೂ ಭಯ ಅವರು
ನಮಗೆ ಎಷ್ಟೆಲ್ಲ ಬೈದಾರ ನಾವು ಯಾರು ಬೈದ್ರು ನಮ್ಗೆ ಸಿದ್ದಾರ ನಾವು ಬೇರೆದವ್ರ ಅನ್ಸ್ಕೊತಿಲ್ಲ. ಸಾವಿರ ಬೈದಾರ ನನಗೂ ಬೈದಿರ್ತಾರ. ಅವ್ನು ಬೇರೆದವ್ರು ಬ್ಯಾಟ್ಸ್ಮನ್ ಯಾರು ಇರ್ತಾರಲ್ಲ ಅವ್ನು ಮಗಳು ಸಿದ್ದಪ್ಪ ಅಂತಿದ್ದ, ಫೋನ್ ಮಾಡಾಗಿಲ್ಪ ಬ್ಯಾಟ್ಸ್ಮನ್ ಫೋನ್ ಮಾಡಾಗಿಲ್ಲ. ಆಮೇಲೆ ಮತ್ತೆ ನಾ ಇಲ್ಲಿ ಎಲ್ಲಾರ್ಕಿಂತ 3 ಮಂದಿಗಿಂತ ಸಣ್ಣವನ ಅದ. ಯಾರಂದ್ರೆ ಇವ್ರು 3 ಮಂದಿ ಬ್ಯಾಟ್ಸ್ಮನ್. ಯಾರಂದ್ರೆ ನಮ್ಮ ಮಗಳು ಸಿದ್ದಪ್ಪ, ಡಿ ಸಾಹೇಬ್ರು ಮತ್ತು ಇವರು. ಈಗ 3 ಮಂದಿಗೆ ಮೇಂಟೈನ್ ಮಾಡೋದು ಯಾರು ಅಂದ್ರೆ ಸರ್ ಅವ್ರು ನೋಡ್ರಿ ಕಾನ್ಫರೆನ್ಸ್ ಮತ್ತೆ 3 ಮಂದಿ ಕಾನ್ಫರೆನ್ಸ್ ತಗೊಂಡ ಮತ್ತೆಲ್ಲರೂ ಒಂದ್ ಜಾಗ ತಗೊಂಡ್ಬರಪ್ಪ ಬಂದ ಮತ್ತೆಲ್ಲ ಸಮಾಧಾನ ಮಾಡೋದ. ಯಾಕಂದ್ರೆ ಈ 3 ಮಂದಿ ದೋಸ್ತರು ಜಗಾಡ್ತಿದ್ರು. ನನಗೆ ಬೈದ್ರು ನಾ ಏನಿಲ್ಲ ಸಾವಿರ ಬೈದ ದೊಡ್ಡವ್ರು ಅಂದ್ಕೊಂಡು ಬಾ ಸರ್ ಅಂದ್ಕೊಂಡು ಸಾಹೇಬ್ರ ಅದು ಸಾಹೇಬ್ರದ್ದು ಏನೈತಂದ್ರೆ ಅದು ಮನಸ್ಸಾಗ ಇಟ್ಕೊತಿರ್ತಿಲ್ಲ. ಅವ್ರದ್ದೇನೈತಂದ್ರೆ ಒಂದು ಮಗುವಿನ ಗಂತಲೇ ಅವ್ರ ಮನಸ್ಸು ಅವ್ರದ್ದು. ಏನು ಬೈತಿದ್ರಲ್ಲ ಅದೊಂದು 2 ನಿಮಿಷ ಅಷ್ಟೇ ಬೈತಿದ್ರು. ಮತ್ತೆ ಒಂದು 2 ನಿಮಿಷ ಅಲ್ಲಿ ಹೋದ್ಮೇಲೆ ಅದು ಅವರು ತೆಗಿತಿರ್ಕಿಲ್ಲ, ನಾವು ತೆಗಿತಿರ್ಕಿಲ್ಲ. ಅದು ನಮಗೆ ಗೊತ್ತಾಗಿತ್ತು ಸಾಹೇಬ್ರು. ಅದ್ರ ಸಲುವಾಗಿ ಸಾಹೇಬ್ರು ಇಲ್ಲಿ ಇರತಕ್ಕ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನೀವು ಅವ್ರ ಜೊತೆ ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದೇ ರೀತಿ ಮತ್ತೊಬ್ಬರು ನಮ್ಮ ದೇವರಂತ ನಾವೆಲ್ಲರೂ ದೇವರಂತ ಹೆಸರಿಟ್ಟಿದ್ದು ಅವರು ಈಗ ಇಲ್ಲ. ಅವ್ರದ್ದು ನಾವು ಅನುಕೂಲಕ್ಕೆ ಯಾಕಂದ್ರೆ ನಮ್ಮ ವಿನೋದ್ ಭಕ್ತಿದಾರ್ ಸಾಹೇಬರು ನಾವು ಯಾಕಂದ್ರೆ ನಾವು ನೋಡ್ತಿದ್ದೀವಿ ನಮ್ಮ ನಾವು 1.5 ವರ್ಷ ಆಗ್ತದೆ ಆ ಸಾಹೇಬ್ರಿಗೆ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಮಾಡಿದ್ವಿ ಅಂದ್ರೆ ಅಂಥ ವ್ಯಕ್ತಿಗಳು ಸಿಗೋದು ಭಾಳ ಈಗ ಯಾರಿಗೂ ಅವರು ಕೆಟ್ಟ ಬಯಸ್ತಿರ್ಕಿಲ್ಲ, ಯಾರು ಕೆಟ್ಟ ಮಾತಾಡ್ತಿರ್ಕಿಲ್ಲ. ಮತ್ತು ನೌಕರಿ ಸ್ವಲ್ಪ ತೊಗೋತಿದ್ರು, ಅವ್ರವ್ರ ನೌಕರಿ ಅವ್ರು ನಮ್ಗೆ ತೊಗೋತಿದ್ರು. ಅದೇ ರೀತಿ ನಮ್ಮ ಸಾಹೇಬ್ರಿಗೆ ಈಗ ಲೋಕಾಯುಕ್ತಕ್ಕೆ ಹೋಗಿ ಒಳ್ಳೆಯ ಕೆಲಸ ಮಾಡಿ ಅವಕಾಶ ಸಿಕ್ಕಿದೆ. ಆದಷ್ಟು ನಮಗೆ ದೂರ ಇಲ್ಲ ಅಂತ ನಾನೊಂದು 2 ಮಾತು ಮುಗಿಸ್ತಿದ್ದೇನೆ. ಈಗ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ವೀರೇಶ್ ಸಾಹೇಬರಿಗೆ ಈ ಠಾಣೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರದಲ್ಲಿರುವಂಥ ಸನ್ಮಾನ್ಯ ಶ್ರೀ ರಮೇಶ್ ಗೋಕಾಕ್ ಸಾಹೇಬರು ನಮ್ಮೆಲ್ಲರ ಕರೆದು ಇವತ್ತು ಕಾರ್ಯಕ್ರಮದ ಆದರಾತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಠಾಣೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಶ್ರೀಧರ್ ಸಭಾರಿ ಸಾಹೇಬರಿಗೆ ಉತ್ತರ ಸಂಚಾರ ಪೊಲೀಸ್ ಠಾಣೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ವಿಶ್ವಜಿತ್ ಸಾಹೇಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಠಾಣೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಹಾಗೂ ನಮ್ಮ ಈ ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಸನ್ಮಾನ್ಯ ಶ್ರೀ ಸಂದೇಶ್ ಪಾಲ್ವಾಯಿ ಸಾಹೇಬರಿಗೂ ನಾನು ವೈಯಕ್ತಿಕವಾಗಿ ಠಾಣೆ ಪರವಾಗಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ನಮ್ಮೆಲ್ಲ ಅಚ್ಚುಮೆಚ್ಚಿನ ನಾಗರಿಕರು ಬಂದಿದ್ದಾರೆ. ಇವತ್ತೇ ಶ್ರೀ ಗಿರೀಶ್ ಮಲ್ನಾಡ್ ರಾಜ್ಯ ಶಿಕ್ಷಣ ಸಂಘದ ಅಧ್ಯಕ್ಷರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಮೇರ್ವಾಡ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಸದ್ ಸರ್ ಬಂದಿದ್ದಾರೆ ಕ್ರಿಕೆಟ್ ಅಸೋಸಿಯೇಷನ್ದವರು, ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಹುಳಿ ನಗರದ ಸಂಚಾರ ಸುಧಾರಣೆಗಾಗಿ ನಾವೊಂದು ಟ್ರಾಫಿಕ್ ಚಾಂಪಿಯನ್ ಅಂತೇಳಿ ಒಂದು ಟೀಮನ್ನು ರೆಡಿ ಮಾಡಿದ್ವಿ. ಸ್ವಯಂ ಪ್ರೇರಿತವಾಗಿ ಬಂದು ಅವರು ಪ್ರತಿ ದಿವಸಕ್ಕೆ 1 ಗಂಟೆ ಅಂತ ಕೆಲಸ ಮಾಡ್ತಿದ್ರು. ಅವರು ಆಗಮಿಸಿದ್ದಾರೆ. ಅದರಲ್ಲಿ ನಮ್ಮ ಹಾಲಸ್ವಾಮಿಯವರು ಮತ್ತು ಸುಧೀರ್ ಅಂಬೇಡ್ಕರ್ ಅವರು, ರಂಗೇಜಿಯವರು, ಅದಲ್ಲದೆ ರಾಯಬಾಗಿಯವರು ಬಂದಿದ್ದಾರೆ, ಜಗದೀಶ್ ಹುಡ್ಕಲ್ ಅವರು ಬಂದಿದ್ದಾರೆ. ಇನ್ನೂ ಹಲವಾರು ಜನರು ಸಾರ್ವಜನಿಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೆಸರು ಗೊತ್ತಿಲ್ಲ ಅಂದರೂ ಅವ್ರನ್ನೆಲ್ಲರನ್ನೂ ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಠಾಣೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ದಯಮಾಡಿ ನಮ್ಮ ಈ ಠಾಣೆ ಪರವಾಗಿ ಏರ್ಪಡಿಸಿದಂಥ ಅಲ್ಪೋಪಹಾರವನ್ನು ದಯಮಾಡಿ ಎಲ್ಲರೂ ಸ್ವೀಕರಿಸಿಕೊಂಡು ಹೋಗಬೇಕಂತ ನಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತೇವೆ.
ನುಡಿಗಳನ್ನು ಹೇಳಬೇಕೆಂದು ಅವರಲ್ಲಿ ತಿಳಿದುಕೊಳ್ಳುತ್ತೇವೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮತ್ತು ಹುಬ್ಬಳ್ಳಿಯ ಮಹಾಜನತೆ, ನಾನು ಟ್ರಾಫಿಕ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಗುಲ್ಬರ್ಗದಲ್ಲಿ ಕೂಡ ಮಾಡಿದ್ದೆ, ಇಲ್ಲಿ ಕೂಡ ಟ್ರಾಫಿಕ್ KCP ಅಂತ ವರ್ಗವಾಗಿ ಬಂದಿದ್ದೀನಿ. ನಮ್ಮ ರಮೇಶ್ ಅವರು ಹೇಳಿದ್ದು ಮತ್ತು ಪಾಲ್ಬಾಯ್ ಅವರು ಹೇಳಿದ್ದು ಮಾತುಗಳೆಲ್ಲ 100% ಸತ್ಯನೇ. ಯಾಕಂತಂದರೆ ನಮ್ಮ ಸಿಬ್ಬಂದಿ ಜನರು ಭಾಳಷ್ಟು ಕಷ್ಟದಲ್ಲಿದ್ದು ಕೆಲಸ ಮಾಡ್ತಿರ್ತಾರೆ. ಅದರಿನಲ್ಲಿನೇ ನಾವು ಅಪ್ರಿಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಭಾಳಷ್ಟು ಜನರಿಂದ ನಾವು ಕೆಲಸ ತೆಗೆದುಕೊಳ್ಬೇಕಾಗಿರ್ತದೆ. ಅವ್ರ ಬಗ್ಗೆ ನಮಗೆ ಎಷ್ಟು ಒಂದು ಅನುಕಂಪ ಮತ್ತು ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತದೆ, ಮನಸ್ಸಿನಲ್ಲೇ ಇಟ್ಕೋಬೇಕಾಗ್ತದೆ. ಈ ಕುರಿತು ನಾನು ಹಿಸ್ಟ್ರಿ ಸ್ಟೂಡೆಂಟ್ ಆದದ್ದರಿಂದ ಹೇಳ್ಬೋದು ಏನಂತಂದರೆ, ಇತಿಹಾಸದಲ್ಲಿ ಒಬ್ಬ ಆಡಳಿತಗಾರ ಬಲ್ಬನ್ ಅಂತ ಬರ್ತಾನೆ, ಇಲ್ತುಮಿಶ್ ನಂತರ ಅವನು 40 ವರ್ಷ ಆಡಳಿತ ಮಾಡ್ತಾನೆ. 20 ವರ್ಷ ಸರ್ದಾರನಾಗಿ, 20 ವರ್ಷ ರಾಜನಾಗಿ. ಈ ರೀತಿ ಸಭೆ ನಡೆಯುವಾಗ ಒಂದು ಸುದ್ದಿ ಬರ್ತದೆ. ಏನು ಸುದ್ದಿ ಅಂತಂದರೆ, ಅವನ ಮಗ ತೀರಿಕೊಂಡನ ಅಂತೇಳಿ ಸುದ್ದಿ ಬರ್ತದೆ. ಆದ್ರೆ ಈ ಸಭೆಯಲ್ಲಿ ಯಾರೇ ವ್ಯಕ್ತಿಗೆ ಪುತ್ರ ಶೋಕ ನಿರಂತರ ಅಂತ ಭಾಳಷ್ಟು ದುಃಖ ಆಗಿಬಿಡ್ತದ. ಈ ಸಭೆಯಲ್ಲಿ ಅವನು ತನ್ನ ದುಃಖವನ್ನು ವ್ಯಕ್ತಪಡಿಸೋಕ್ಕಿಲ್ಲ, ವ್ಯಕ್ತಪಡಿಸೋದಿಲ್ಲ. 4 ಗೋಡೆಗಳ ಮಧ್ಯೆ ರೂಮಿನಲ್ಲಿ ಕೀಲಿ ಹಾಕ್ಕೊಂಡು ಅಳ್ತಾನೆ, ಅವನು ಕಣ್ಣೀರು ತೆಗಿತಾನೆ. ಅದರಂತೆ ಈ ಎಲ್ಲರ ಜನರಲ್ಲಿ, ಎಲ್ಲ ಸಿಬ್ಬಂದಿ ಎದುರುಗಡೆ ನಮ್ಮ ಕಷ್ಟಗಳನ್ನು ನಿಮ್ಮ ಎದುರಿಗೆ ತೋರಿಸಂಗಿಲ್ಲ. ನಿಮ್ಮ ಬಗ್ಗೆ ನಮ್ಗೆ ಎಷ್ಟೊಂದು ಅನುಕಂಪ ಇದೆ ಅಂತೇಳಿ ಎದುರಿಗೆ ತೋರಿಸಂಗಿಲ್ಲ. ನಾವು ಒಳಗನೆ ನಾವು ಮರೆತಿರ್ತೀವಿ. ಅದೇ ರೀತಿ ಆಡಳಿತಗಾರನ ಒಂದು ಲಕ್ಷಣ ಅದು. ಈಗಾಗಲೇ ಪಾಲ್ಬಾಯ್ ಅವರಿಗೆ ಸಹಕಾರ ಯಾವ ರೀತಿ ಕೊಡಬೇಕಂತಂದರೆ, ರಮೇಶ್ ಅವರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರಿ ಕೊಡಬೇಕಂತ ವಿನಂತಿಸ್ತೀನಿ. ಮತ್ತು ನಿಮ್ಮೆಲ್ಲ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನೋಡಿದರೆ, ನೀವು ಈ ಮನುಷ್ಯಗೆ ಮುಖ್ಯವಾಗಿ ನಂಬಿಕೆ ಮುಖ್ಯ. ಈ ಕಾನೂನು, ಈ ಎಲ್ಲ ಪೇಪರ್ನಲ್ಲಿ ಬರಿತೀವಿ, ಅದು 2ನೇ ಸ್ಥಾನಕ್ಕೆ ಬರುತ್ತೆ. ಫಸ್ಟು ನೀವೆಲ್ಲ ಇಟ್ಟಂಥ ನಂಬಿಕೆ ಅಧಿಕಾರಿಯ ಮೇಲೆ ಮತ್ತು ನಿಮ್ಮ ಕೆಲಸದ ಮೇಲೆ ಇಟ್ಟಂಥ ನಂಬಿಕೆ ಬಹುಮುಖ್ಯವಾಗಿ ಕೆಲಸ ಮಾಡಿದೆ ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇದೆ. ನಿಮ್ಮ ಮೇಲೆ ಅಧಿಕಾರಿಯವರು ಇಟ್ಟಂಥ ನಂಬಿಕೆ ಮತ್ತು ಅಧಿಕಾರಿಯವರು ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆ 2 ವರ್ಷದಲ್ಲಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸೋಕೆ ಸಾಧ್ಯ ಆಗಿದೆ ಅಂತೇಳಿ ಅನಿಸ್ತಾ ಇದೆ. ಮತ್ತು ನನಗೂ ಕೂಡ ನೀವೆಲ್ಲರೂ ಸಾರ್ವಜನಿಕರು ಇರ್ಬೋದು, ಮತ್ತು ಮಿತ್ರರು, ಸಿಬ್ಬಂದಿ ಮಿತ್ರರು, ಅಧಿಕಾರಿ ಮಿತ್ರರು ಕೂಡ ನಾನು ಹೊಸದಾಗಿ ಬಂದಿದ್ದೀನಿ. ನನಗೂ ಕೂಡ ಸಹಕಾರ ಅದೇ ರೀತಿ ಕೊಡುತ್ತೀರಿ ಅಂತೇಳಿ ನಂಬಿಕೊಂಡಿದ್ದೀನಿ. ಅದೇ ರೀತಿ ಸಹಕಾರ ಕೊಡುವಿರಿ. ರಮೇಶ್ ಅವರಿಗೆ ಇನ್ನು ಮುಂದೆ ಒಳ್ಳೆ ಪೋಸ್ಟ್ ಸಿಕ್ಕಿದೆ, ಅದನ್ನು ಒಳ್ಳೆ ರೀತಿಯಿಂದ ಅನುಭವಿಸಲಿ ಅಂತೇಳಿ ಹಾರೈಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.